ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿ ಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಯಾವಾಗಪ್ಪ ಮೇಕಪ್ ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಅಂತ. ಸೊ ಮೇಕಪ್ ಎಕ್ಸಾಮ್ ಟೈಮ್ ಟೇಬಲ್ ಯೂಶಲಿ ರಿವ್ಯಾಲ್ಯೂಯೇಷನ್ ಆಗಬೇಕು. ಏನೀಗ ರೆಗ್ಯುಲರ್ ಎಕ್ಸಾಮ್ ಆಗಿದೆಯೋ ಆ ರೆಗ್ಯುಲರ್ ಎಕ್ಸಾಮ್ ನ ರಿವ್ಯಾಲ್ಯೂಯೇಷನ್ ಆದ್ಮೇಲೆ ಮೇಕಪ್ ಎಕ್ಸಾಮು ಯೂಶಲಿ ಟೈಮ್ ಟೇಬಲ್ ನ ಬಿಡ್ತಾರೆ. ಸೊ ಸದ್ಯಕ್ಕೆ ನಿಮಗೆ ಮಿನಿಮಮ್ ಅಂದ್ರೂ ಇನ್ನ 1 ಮಂತ್ ಇರುತ್ತೆ. ಅಫಿಷಿಯಲಿ ಟೈಮ್ ಟೇಬಲ್ ನ ಇನ್ನ ಅನೌನ್ಸ್ ಮಾಡೋವರೆಗೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಟೈಮ್ ಟೇಬಲ್ ಸಿಗೋದಿಲ್ಲ. ಅಪ್ರಾಕ್ಸಿಮೇಟ್ ಆಗಿ ನೀವು ಸ್ಟಡಿ ಮಾಡ್ಕೊಳಕ್ಕೆ ನಿಮಗೆ 1 ಮಂತ್ ಇದೆ ಅಂತ ಅನ್ಕೊಳ್ಳಿ. 1 ಮಂತ್ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈಗ ಸದ್ಯಕ್ಕೆ ಏನ್ ನೀವು ಕೇಳ್ತಾ ಇರುವಂತದ್ದು ರಿವ್ಯಾಲ್ಯೂಷನ್ ಆಗ್ಬೇಕು. ರಿವ್ಯಾಲ್ಯೂಷನ್ ಆದ್ಮೇಲೆನೆ ನಿಮಗೆ ಟೈಮ್ ಟೇಬಲ್ ನ ಬಿಡ್ತಾರೆ. ಸೊ ಒನ್ ಮಂತ್ ವರೆಗೂ ಟೈಮ್ ಇರುತ್ತೆ. ಮತ್ತೆ ಕೆಲವರು DCT ಬರ್ದಿರುವಂತ ವಿದ್ಯಾರ್ಥಿಗಳು, ಸೊ DCT ಬರ್ದಾಗಿದೆ ಸರ್, ನಾವು ವೆರಿಫಿಕೇಶನ್ ಮಾಡಿಸ್ಬೇಕು, ಎಕ್ಸಾಮ್ ರಿಸಲ್ಟ್ ಬರಬೇಕು. ಸೊ ರಿವ್ಯಾಲ್ಯೂಷನ್ ರಿಸಲ್ಟ್ ಬರುತ್ತೆ, ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ರೀಲೊಕೇಟ್ ಮಾಡ್ತಾರೆ. ಅಂದ್ರೆ ಸೊ ನಿಮ್ಮ ರ್ಯಾಂಕಿಂಗ್ ನ ಮತ್ತೆ ರೀಲೊಕೇಟ್ ಮಾಡ್ತಾರೆ. ಸೊ ಅವಾಗ ನಿಮಗೆ ಮತ್ತೆ ರ್ಯಾಂಕಿಂಗ್ ಕೊಡ್ತಾರೆ. ಸೊ ಹಾಗಾಗಿ ಮೇಕಪ್ ಎಕ್ಸಾಮ್ ನ ಕಾನ್ಸಂಟ್ರೇಟ್ ಮಾಡಿ ಫಸ್ಟ್. ಮತ್ತೆ ಸುಮಾರು ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ ನಾನು ಹೇಳಿದೆ, ಒಂದು ಗೂಗಲ್ ಫಾರ್ಮ್ ಕೊಟ್ಟಿದ್ದೆ, ಯಾರೆಲ್ಲ ಮೇಕಪ್ ಎಕ್ಸಾಮ್ ಮ್ಯಾಥ್ಸ್ ಗೆ ಜಾಯಿನ್ ಆಗ್ಬೇಕು ಅಂತಿದ್ರು ಅವರಿಗೆ. ಸೊ ಈ ಗೂಗಲ್ ಫಾರ್ಮ್ ಲಾಸ್ಟ್ ಟೈಮ್ ವರ್ಕ್ ಆಗ್ತಲ್ಲ ಅಂತ ಹೇಳಿದ್ರಿ. ಈ ಗೂಗಲ್ ಫಾರ್ಮ್ ನ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಅದ್ರ ಮುಖಾಂತರ ಯಾರೆಲ್ಲ ಮ್ಯಾಥ್ಸ್ ಆಗ್ಲಿ ಯಾವ್ಯಾವ ಸಬ್ಜೆಕ್ಟ್ ನಾನು ಮಾಡ್ತೀನೋ ಅಂತ ಸಬ್ಜೆಕ್ಟ್ ನ ಲೈವ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂದ್ರೆ ಇದರ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಬಟ್ ಎಸ್ಪೆಷಲಿ ಹೇಳ್ತೀನಿ, ಯಾರು ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು ಅಥವಾ ಈ ಸತಿ ಮೇಕಪ್ ಎಕ್ಸಾಮ್ಗೆ ಸ್ಟಡಿ ಮಾಡಬೇಕು ಅಂತಿರ್ತೀರೋ ಅವ್ರು ಮಾತ್ರ ನಿಮ್ಮ ನಂಬರ್ನ ಅದ್ರ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಆ ರಿಜಿಸ್ಟ್ರೇಷನ್ಗೆ ನಾವೇನ್ ಮಾಡ್ತೀರಿ, ಕಾಲ್ ಬ್ಯಾಕ್ ಮಾಡ್ತೀರಿ. ಸೊ ಇದ್ರ ಮುಖಾಂತರ ನೀವು ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಸೊ ಸುಮಾರು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಸರ್ ನಮ್ಗೆ ಈ ತರ ಮ್ಯಾಥ್ಸ್ ಕಷ್ಟ ಆಗ್ತಾ ಇದೆ, 9 ಅಟೆಂಪ್ಟ್ಸ್ ಮಾಡಿದೀನಿ, 8 ಅಟೆಂಪ್ಟ್ಸ್ ಮಾಡಿದೀನಿ. ಫಸ್ಟ್ ನೀವು ಕ್ಲಾಸನ್ನ ಸೀರಿಯಸ್ ಆಗಿ ಕೇಳದೆ ಇರೋದೇ ಒಂದು ಕಾರಣ ಆಗಿರುತ್ತೆ, ಯಾವುದೇ ಸಬ್ಜೆಕ್ಟ್ ಆಗ್ಲಿ. ಸೊ ಅದ್ರಿಗೆ ನಿಮಗೆ ಉತ್ತರ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಬಂದಿರುವಂತಹ ಕಮೆಂಟ್ಸ್ ನ ನೋಡ್ಬೋದು ನೀವು. ಯಾವ ರೀತಿಯಾದಂತಹ 8 ಅಟೆಂಪ್ಟ್ಸ್ ಇರ್ಬೋದು, ಮೋರ್ ದೆನ್ ಆಗಿರುವಂತವ್ರು ಕೂಡ ಪಾಸ್ ಆಗಿದ್ದಾರೆ. ಫಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಕ್ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ಅನ್ನೆಸೆಸರಿ ಆಗಿ ಅಲ್ಲಿ ಇಲ್ಲಿ ಅಂತ ನೀವು ಶಾರ್ಟ್ ಕಟ್ ಮೆಥಡ್ಸ್ ನ ಹುಡ್ಕಕ್ ಹೋಗ್ಬೇಡಿ. ಅವುಗಳಿಂದ ಯಾವುದು ಸಾಧ್ಯ ಆಗೋದಿಲ್ಲ. ಮತ್ತೆ ಈಗ ಎಲ್ಲ ಸರ್ ನಮ್ಗೆ ಈಗ ಎಕ್ಸಾಮ್ ಕ್ವಶನ್ ಪೇಪರ್ ಕೊಡಿ, ಇವಾಗಿನ ಸ್ಕೀಮ್ ಕೊಡಿ ಅಂತ ಕೇಳ್ತೀರಾ. ಇದು ನನ್ನ ವೆಬ್ಸೈಟ್ ಅಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಇರುವಂತಹ ನೋಡಿ, 20 ಮ್ಯಾಥ್ಸ್ ಏನು ನೀವು ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಇಲ್ಲ, ಇಲ್ಲಿ ನೋಡಿದಾಗ ನಿಮ್ಗೆ ಆದಷ್ಟು ಎಲ್ಲಾ ಕ್ವಶನ್ ಪೇಪರ್ಸ್ ಇಲ್ಲಿ ಸಿಗ್ತವೆ. ಸೊ ಮ್ಯಾಟ್ರಿಸಸ್ಗೆ ನಿಮ್ ಕ್ವಶನ್ ಪೇಪರ್ ಇದೆ, ಮತ್ತೆ ಸ್ಟ್ರೈಟ್ ಲೈನ್ಸ್ ಕ್ವಶನ್ ಪೇಪರ್ಸ್ ಇದಾವೆ. ಅದೇ ರೀತಿಯಾಗಿ ಟ್ರಿಗ್ನಾಮೆಟ್ರಿ, ಡಿಫ್ರೆನ್ಸಿಯೇಷನ್. ಸೊ ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಮ್ಯಾಟ್ರಿಸಸ್ ಕ್ಲಿಕ್ ಮಾಡಿದಾಗ ಇಂಡಿವಿಜುವಲ್ ಆಗಿ ಯಾವ್ಯಾವ್ದು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನಿಮಗೆ ಡೈರೆಕ್ಟ್ ಆಗಿ ವಿಡಿಯೋ ಲಿಂಕೇ ಬರುತ್ತೆ. ಸೊ ಈ ವಿಡಿಯೋ ಲಿಂಕ್ ಮುಖಾಂತರ ನೀವೇನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ಯಾವ್ಯಾವ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಇಲ್ಲೇ ಮಾಡ್ಬೋದು. ಇದು ಒಂದು ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು ಯಾವ ತರ ಅಂತೇಳಿ. ಅದೇ ರೀತಿಯಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ, ಇಲ್ಲಿ ನಿಮಗೆ ಕ್ವಶನ್ಸ್ ಬೇಕು ಅಂತಂದಾಗ ಇಲ್ಲಿ PDF ಕ್ವಶನ್ಸ್ ಅಂತ ಇದೆ ನೋಡಿ, ಈ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕ್ವಶನ್ಸ್ ಪೇಪರ್ ನಿಮ್ಗೆ ಯಾವ ತರ ಬರುತ್ತೆ, ಮ್ಯಾಕ್ಸಿಮಮ್ ಆಗಿ ರಿಪೀಟ್ ಆಗುವಂತ ಕ್ವಶನ್ಸ್ ಇಲ್ಲಿ ಸಿಗುತ್ತೆ. ಇಲ್ಲಿ ಯಾವ ತರ ಅಂತ ಸ್ಕೀಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದು ಕೂಡ ಸಿಗುತ್ತೆ. ಒಂದು ಮಾಡೆಲ್ ಪೇಪರ್ ಏನ್ ಬಿಟ್ಟಿದ್ರು, ಸೊ 2 ಮಾಡೆಲ್ ಪೇಪರು, ಮತ್ತೆ ಇಲ್ಲಿ ವಿತ್ ಆನ್ಸರ್ಸ್ ಕೂಡ ಇದೆ ಇಲ್ಲಿ PDF ಅಲ್ಲಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಪ್ರತಿ ಸತಿ ಎಕ್ಸಾಮ್ಗೂ ಹೊಸ ಮಾಡೆಲ್ ಪೇಪರ್ ಅಂತ ಯಾವುದು ಬರೋದಿಲ್ಲ. ಇದನ್ನ ನೀವು ಫಸ್ಟ್ ತಲೆಯಿಂದ ತೆಗೆದುಹಾಕಿ. ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀರಾ, ಸರ್ ಪ್ರತಿ ಎಕ್ಸಾಮ್ಗೂ ಮಾಡೆಲ್ ಪೇಪರ್ ಕಳಿಸಿ ಕಳಿಸಿ. ಈಗ ಎಕ್ಸಾಮ್ದು ಮೇಕಪ್ ಎಕ್ಸಾಮ್ 25 ಮಾಡೆಲ್ ಪೇಪರ್. ಸೊ ಇಟ್ ಇಸ್ ನಾಟ್ ಲೈಕ್ ದಟ್. ಪ್ರತಿ ಸತಿ ನಿಮಗೆ ಮಾಡೆಲ್ ಪೇಪರ್ ಅಂತ ಬರೋದಿಲ್ಲ. ಇರುವಂತಹ ಮಾಡೆಲ್ ಪೇಪರ್ನ ಮತ್ತೆ ಕ್ವಶನ್ ಪೇಪರ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಅದರಲ್ಲೇ ನಿಮಗೆ ಆದಷ್ಟು ಜಸ್ಟ್ ಪಾಸ್ ಅಲ್ಲ, ಈಗ ಆಲ್ಮೋಸ್ಟ್ ಒಂದು 90 ಮಾರ್ಕ್ಸ್ ವರೆಗೂ ರೀಚ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಇದಂತೂ ಖಂಡಿತ. ಯಾಕಂದ್ರೆ ಈಗ ನಾನು ಲಾಸ್ಟ್ 25 ಮೇ ಎಕ್ಸಾಮ್ ನ ಕಮೆಂಟ್ಸ್ ನ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಹುಡುಗರು ಪಾಸ್ ಆಗಿದ್ದಾರೆ ಅಂತೇಳಿ. ಓಕೆ. ಸೊ ಇದ್ರ ಮುಖಾಂತರ ನೀವೇನಾಗ್ಬೋದು, ಜಾಯಿನ್ ಆಗ್ಬೋದು. ಜೊತೆಲಿ ಮೊಬೈಲ್ ಆಪ್ ರವಿ ನಂದಿ ಪ್ಲೇ ಸ್ಟೋರ್ ಅಲ್ಲಿ ಇರುವಂತದ್ದು. ಅದ್ರಲ್ಲಿ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಪಾತ್ವೆ. ಸೊ
ಪಾತ್ವೇ ಸೆಲೆಕ್ಟ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ಗಳಲ್ಲಿ ಯಾವ ಪಾತ್ವೇ ನಿಮಗೆ ಬೇಕಾಗುತ್ತೆ ಅಂತ. ಇದು ನನ್ನ ಅಫಿಷಿಯಲ್ ಆಗಿರುವಂತಹ ಮೊಬೈಲ್ ಆಪ್. ಇದು ರವಿ ನಂದಿ ಅನ್ನುವಂಥ ಆಪ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ 4.6 ಸ್ಟಾರ್ ರೇಟಿಂಗ್ ಏನಿದೆ ಇದು. ಇದರಲ್ಲಿ ನಿಮಗೆ ಕೋರ್ಸಸ್ ಇರ್ತವೆ. ಪಾತ್ವೇ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಪಾತ್ವೇ ಸೆಲೆಕ್ಟ್ ಮಾಡಿದ್ರಿ, ಇದಾದ್ಮೇಲೆ ನಿಮಗೆ ಅದನ್ನ ಪರ್ಟಿಕ್ಯುಲರ್ ಪಾಠ ಮಾಡುವಂತ ಲೆಕ್ಚರರ್ ಇಲ್ಲ, ಆ ತರ ಆಯ್ತು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆವಾಗ ಏನ್ ಮಾಡ್ಬೇಕಾಗತ್ತೆ, ಮತ್ತೆ ನೀವು ಫೇಸ್ ಮಾಡೋಂಥ ಪ್ರಾಬ್ಲಮ್ಸ್ ತುಂಬಾ ಇರ್ತವೆ. ಅದಕ್ಕೆ ಈಗ್ಲೇನೆ ಕೆಲವು ಸ್ಟೂಡೆಂಟ್ಸ್ ಅಂತೂ ಯಾವ ಪಾತ್ವೇ ಕೋರ್ಸ್ ಇದೆ ಅದನ್ನ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಯೋಚನೆ ಮಾಡಿ, ನಿಮಗೆ ಅದರ ಸಂಬಂಧಿಸಿರುವಂತಹ ಕಂಟೆಂಟ್ ಕಾಲೇಜಲ್ಲಿ ಕೊಡ್ತಾ ಇದ್ದಾರಾ ಇಲ್ವಾ ಅದು ಯೋಚನೆ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂತಹ ಪಾತ್ವೇನ ಇಲ್ಲಿರುವಂತಹ ಅವೈಲೇಬಿಲಿಟಿ ಯಾವ ಇದಾವೆ ನೋಡ್ಕೊಂಡು ಕೂಡ ನೀವು ಬೇಕಾದ್ರೆ ಇದು ಒಂದು ಚಾನ್ಸ್ ಆಗಿ ತಗೊಬಹುದು ನೀವು. ಸೊ ಯಾಕಂದ್ರೆ ಈಗ ಆಲ್ರೆಡಿ ಕೆಲವು ಸ್ಟೂಡೆಂಟ್ಸ್ ಸೈಬರ್ ಸೆಕ್ಯೂರಿಟಿ ಸ್ಟಾರ್ಟ್ ಮಾಡಿದ್ದಾರೆ ರೀಡ್ ಮಾಡಕ್ಕೆ. AMT ಕೋರ್ಸ್ ನ ಕೂಡ ತಗೊಂಡು ಶುರು ಮಾಡ್ಕೊಂಡು, ಅಂದ್ರೆ ಈಗ 5th ಸೆಮ್ಗೆ ಬರ್ತಾ ಇರುವಂತ ವಿದ್ಯಾರ್ಥಿಗಳು ಆಲ್ರೆಡಿ ಶುರು ಮಾಡಿದ್ದಾರೆ. ಯಾಕಂದ್ರೆ ಕಾಲೇಜ್ ಡೇಟ್ ಇನ್ನ ನಮ್ಗೆ ಗೊತ್ತಿಲ್ಲ ಸರ್ ಅಂತೇಳಿ ಆಲ್ರೆಡಿ ಶುರು ಮಾಡಿದ್ದಾರೆ. ನೀವು ಕೂಡ ಆ ತರ ಶುರು ಮಾಡ್ಕೊಬಹುದು. ಓಕೆನಾ? ಸೊ ದಿಸ್ ಇಸ್ ಮೇಕಪ್ ಎಕ್ಸಾಮ್ ನ ಅಫಿಷಿಯಲ್ ಟೈಮ್ ಟೇಬಲ್ ಅಂತ ಬಿಟ್ಟಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ 1 ಮಂತ್ ಅಂತ ಇಟ್ಕೊಳ್ಳಿ. ನಿಮಗೆ 1 ಮಂತ್ ಟೈಮ್ ಇದೆ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿಸ್ ಚಾನಲ್.